ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನಾವಿಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಮುಖ್ಯವಾದಂಥ ಉದ್ದೇಶ ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಅನ್ನುವಂತಹ ಒಂದು ವಿಶೇಷವಾದಂಥ ಕರಪತ್ರವನ್ನು ಈ ಬಿಡುಗಡೆ ಮಾಡುವಂತಹ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಅಂದರೆ ಈ ಜನವರಿ 1 ಮತ್ತು 2 ಈ 2 ದಿನಗಳನ್ನು ಮುಖ್ಯವಾಗಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪ್ರಥಮ ಪುಣ್ಯಸ್ಮರಣೆಯ ಅಂಗವಾಗಿ ಗುರುನಮನವನ್ನು ಅರ್ಪಿಸಬೇಕು ಅನ್ನುವಂಥ ವಿಶೇಷ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಇಂದಿನ ದಿನದಂದು ಬಿಜ್ಜರ್ಗಿ ಗ್ರಾಮದಿಂದ ಅಲ್ಲಿ ಎತ್ತು ಸಾಕಾಣಿಕೆ ಮಾಡುವಂತಹ ರೈತರು ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಬಂದು ಈ ಒಂದು ಸಂದೇಶವನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಎತ್ತು ಆಧಾರಿತ ಕೃಷಿ ಉಳಿಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಆ ಒಂದು ಕೃಷಿ ಉಳಿಬೇಕಾಗಿತ್ತು ಅಂದರೆ ಅದಕ್ಕೆ ಆದ್ಯತೆ ನೀಡಬೇಕು ಅಥವಾ ಅದಕ್ಕೆ ಒಂದು ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆ ಜಾರಿಗೊಳ್ಳಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಈ ಅಭಿಯಾನ ಪ್ರಾರಂಭ ಆಗಿರೋದು. ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಅನ್ನೋದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಸ್ಥಳವಾದಂಥ ಬಿಜ್ಜರ್ಗಿ ಗ್ರಾಮದಲ್ಲಿ ಇಂದು ಕೇವಲ 16 ಜೋಡಿ ಎತ್ತುಗಳು ಮಾತ್ರ ಉಳಿದಿರುವಂಥದ್ದು. ಹಾಗಿದ್ದರೆ ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಏನಾದರೂ ಜಾರಿಗೊಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಆ ಗ್ರಾಮಗಳಲ್ಲಿ ಎತ್ತನ್ನು ನೋಡೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತ. ಒಟ್ಟಾರೆಯಾಗಿ ಭಾರತ ದೇಶದ ಒಂದು ಪುರಾತನವಾದಂಥ ಈ ಕೃಷಿ ಸಂಸ್ಕೃತಿ ಉಳಿದು ಬೆಳೆದು ಬರೋಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ನಮ್ಮಲ್ಲಿರುವಂಥ ಎತ್ತು ಆಧಾರಿತ ಕೃಷಿ ಆಗಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಇಂದಿನ ದಿನ ಎತ್ತು ಆಧಾರಿತ ಕೃಷಿ ನಶಿಸ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಹೋರಿಕರುಗಳನ್ನು ಯಾರೂ ಕೂಡ ಸಾಕಾಣಿಕೆ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಅದನ್ನು ಮಾರಾಟ ಮಾಡಿದಾಗ ಅವನ್ನೇ ಆಗ್ತವೆ ಅನಿವಾರ್ಯವಾಗಿ ಕಸಾಯಖಾನೆಗೆ ಹೋಗುವಂಥ ಒಂದು ಸಂದರ್ಭ ಇವತ್ತು ಸೃಷ್ಟಿ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಮೂಲ ಎಲ್ಲಿದೆ ಅಂತಂದರೆ ಈ ಎತ್ತು ಆಧಾರಿತ ಕೃಷಿಯನ್ನು ಮಾಡುವಂಥ ಒಂದು ರೈತನಿಗೆ ಏನಾಗಬೇಕಾಗಿದೆ, ಸೂಕ್ತವಾದಂಥ ಪ್ರೋತ್ಸಾಹ ಸಿಗಲೇಬೇಕಾಗಿದೆ ಅಂತ. ಇದೇ ಒಂದು ಕಾರಣಕ್ಕಾಗಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ರೈತರಿಗೆ ಆದ್ಯತೆ ನೀಡುವಂಥ ಒಂದು ಕಾನೂನುಗಳು ಜಗತ್ತಿನಾದ್ಯಂತ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಣ್ಣು ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಅವರು ಪ್ರಾರಂಭ ಮಾಡಿ ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಜನಸಂಖ್ಯೆಗೆ ಈ ಒಂದು ಸಂದೇಶವನ್ನು ಈಗಾಗಲೇ ನೀಡಿದ್ದಾರೆ. ಇದರ ಒಂದು ಮೂಲ ಉದ್ದೇಶ ಅಂತಂದರೆ ರೈತರು ಯಾರು ಈ ಮಣ್ಣನ್ನು ಉಳಿಸ್ತಾ ಇದ್ದಾರೆ, ಯಾರು ಜೋಡೆತ್ತಿನ ಕೃಷಿಯನ್ನು ಮಾಡ್ತಾ ಇದ್ದಾರೋ ಅವರು ಯಾವುದೋ ರೂಪದಲ್ಲಿ ಈ ಮಣ್ಣನ್ನು ಉಳಿಸ್ತಾ ಇದ್ದಾರೆ ಅಂತೇಳಿ ಅರ್ಥ. ಹಾಗಿದ್ದರೆ ಎಲ್ಲಿವರೆಗೆ ಅವರಿಗೆ ನಾವು ಪ್ರೋತ್ಸಾಹ ಕೊಡುವಂಥ ಯೋಜನೆಗಳನ್ನು ಜಾರಿಗೊಳಿಸೋದಿಲ್ವೋ ಅಲ್ಲಿವರೆಗೆ ಅವರು ಉಳಿಸೋಕ್ಕೆ ಸಾಧ್ಯತೆಯೇ ಇಲ್ಲ. ಇವತ್ತು ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಜೋಡೆತ್ತು ಕಟ್ಟಿದಂಥ ರೈತನಿಗೆ ಅವನು ಹಾಕಿದಂಥ ಬಂಡವಾಳನೂ ಕೂಡ ಬರ್ತಾ ಇಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿದ್ದೀವಿ. ಇವತ್ತು ಅವುಗಳನ್ನ ಕಳ್ಕೊಂಡಿವಿ ಅಂತಂದರೆ ಮುಖ್ಯವಾಗಿ ನಮಗೇನು ಸತ್ವಯುತ ಆಹಾರ ಬೇಕೋ ಅದು ನಮಗೆ ದೊರೆಯೋದಿಲ್ಲ ಅಂತ. ಒಂದು ಉದಾಹರಣೆ ನಿಮಗೆ ಹೇಳೋದಾದರೆ, ಒಂದು ಇಲ್ಲೇನೇ ನಾವು ಪರೀಕ್ಷೆ ಮಾಡೋದಾದರೆ, ತಾವೆಲ್ಲ ಮಾಧ್ಯಮ ಮಿತ್ರ ಇಲ್ಲಿ ಬಂದಿದ್ದೀರಿ, ನಮ್ಮ ಮನೇಲಿ ಏನು ಔಷಧಿಗಳಿಲ್ಲದ ಮನೆ ಹುಡುಕೋದು ಇವತ್ತು ಕಷ್ಟ ಆಗಿದೆ. ಒಂದು ಕುಗ್ರಾಮಕ್ಕೆ ಹೋದರೂ ಕೂಡ ಏನಾಗುತ್ತೆ ಅಂತಂದರೆ ಅಲ್ಲಿ ಔಷಧಿಗಳಿಲ್ಲ ಅಂತ ಮನೆ ಯಾವಾದಂತಂದರೆ ಯಾರೂ ಕೈ ಎತ್ತೋದಿಲ್ಲ. ಅಂಥ ಪರಿಸ್ಥಿತಿ ಇದೆ. ಅಂದರೆ ಪ್ರತಿಯೊಬ್ಬರ ಮನೆಗೆ ಇವತ್ತು ಔಷಧಿ ಬಂದಿದ್ದಾವಂತ. ಔಷಧಿಗಳು ಯಾಕೆ ಬಂದಿದ್ದಾವೆ ಅಂತಂದರೆ ಮುಖ್ಯವಾಗಿ ದೈಹಿಕ ಶಕ್ತಿ ಕುಂದಿದೆ. ದೈಹಿಕ ಶಕ್ತಿ ಯಾಕೆ ಕುಂದಿದೆ ಅಂತಂದರೆ ಮುಖ್ಯವಾಗಿ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ. ಒಳ್ಳೆಯ ಆಹಾರ ಯಾಕೆ ಸಿಗ್ತಾ ಇಲ್ಲ ಅಂದರೆ ಒಳ್ಳೆಯ ಒಂದು ಮಣ್ಣಿನಿಂದ ಅದು ಆಹಾರ ಉತ್ಪಾದನೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಹಾಗಾಗಿ ಆ ಮಣ್ಣಿಗೆ ಸತ್ವ ಬರಬೇಕಾಗಿತ್ತು ಅಂದರೆ ಈ ಕೃಷಿ ಉಳಿಬೇಕಾಗಿದೆ. ಇದನ್ನೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಏನು ಮಾಡ್ತಾಯಿದ್ರು, ಅವರ ಪ್ರವಚನಾದ್ಯಂತ ಹೆಚ್ಚಿಗೆ ಆದ್ಯತೆಯನ್ನು ನೀಡುವಂಥದ್ದು ಈ ಒಂದು ಎತ್ತು ಆಧಾರಿತ ಕೃಷಿಗೇ ಆಗಿರೋದು. ಇದೇ ಕಾರಣಕ್ಕಾಗಿ ನಾವು ಇತ್ತೀಚೆಗೆ ವೈಕುಂಠ ಏಕಾದಶಿಯ ದಿನದಂದು ಅವರ ಒಂದು ಸ್ವಗ್ರಾಮದಲ್ಲಿ ಎತ್ತಿನ ಬಂಡಿಯ ಮೇಲೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮುಖಾಂತರ ಈ ಎತ್ತುಗಳನ್ನು ಉಳಿಸುವಂಥ ಒಂದು ಸಂದೇಶವನ್ನು ನಾವೆಲ್ಲರಿಗೂ ಕೂಡ ನೀಡಿದ್ದೀವಿ. ಈ ರೀತಿಯ ಒಂದು ಕಾರ್ಯಚಟುವಟಿಕೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಎತ್ತು ಆಧಾರಿತ ಕೃಷಿಕರು ಮುಂದೆ ಬಂದು ಇದರ ಕುರಿತು ತಾವು ಅರಿವನ್ನು ಮೂಡಿಸಿಕೊಂಡು ಇತರರಿಗೂ ಕೂಡ ಅರಿವು ಮೂಡಿಸ್ತಾ ಏನು ಮಾಡಬೇಕಾಗಿದೆ, ಇದರ ಒಂದು ಪ್ರೋತ್ಸಾಹಧನಕ್ಕೆ ತಾವು ಆಗ್ರಹಿಸಬೇಕಾಗಿದೆ ಅಂತ. ಎಲ್ಲಿವರೆಗೆ ರೈತರು ಒಗ್ಗೂಡಿ ಇಂಥ ಒಂದು ಪ್ರೋತ್ಸಾಹ ನಮ್ಗೆ ಬೇಕು ಅಂದ್ರೆ ಮಾತ್ರ ನಾವು ಉಳಿಸೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಸಂದೇಶವನ್ನು ನೀಡೋದಿಲ್ವೋ ಅಲ್ಲಿವರೆಗೆ ನಮ್ಮನ್ನು ಆಳುವಂಥ ನಾಯಕರು ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸೋದು ಬಹಳ ಕಷ್ಟ ಇದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ರೈತರ ಜವಾಬ್ದಾರಿನೂ ಕೂಡ ಅಷ್ಟೇ ಇದೆ. ಅದೇ ರೀತಿ ಒಂದು ಇಂದ ಸರ್ಕಾರದ ಒಂದು ಜವಾಬ್ದಾರಿನೂ ಕೂಡ ಅಷ್ಟೇ ಇದೆ. ಅಂದಾಗ ಮಾತ್ರ ಇದು ಎರಡೂ ಕೂಡಿ ಕೆಲಸ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇದರ ಒಂದು ಅರಿವನ್ನು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ಒಂದು ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಅನ್ನುವಂಥ ಈ ಒಂದು ಕರಪತ್ರವನ್ನು ನಾವು ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಇದರಲ್ಲಿ 3 ಒಂದು ಅಂಶಗಳು ಒಳಗೊಂಡಿರುವಂಥದ್ದು. ಮೊದಲನೇದಾಗಿ ಮುಂದಿನ 15 ವರ್ಷಗಳವರೆಗೆ ಕನಿಷ್ಠ 25% ಬಜೆಟನ್ನು ರೈತರಿಗಾಗಿ ಮೀಸಲಿಡಬೇಕು ಅಂತ.
ಅಂದರೆ ದೊಡ್ಡ ಪ್ರಮಾಣದ ಒಂದು ಬಜೆಟನ್ನು ರೈತರಿಗೆ ಮೀಸಲಿಟ್ಟರೆ ಮಾತ್ರ ಏನಾಗುತ್ತೆ, ಎಲ್ಲ ಕೃಷಿಕರಿಗೂ ಕೂಡ ಒಂದು ನ್ಯಾಯವನ್ನು ದೊರಕಿಸಿಕೊಡೋಕ್ಕೆ ಸಾಧ್ಯತೆ ಇದೆ. ಇದು ಮೊದಲೇ ಒಂದು ಬೇಡಿಕೆಯಾಗಿದೆ. ಇನ್ನು ಎರಡನೇ ಬೇಡಿಕೆ ಮುಖ್ಯವಾಗಿ ಭಾರತ ದೇಶದಲ್ಲಿ 70% ಎಲ್ಲರೂ ಕೂಡ ಕೃಷಿಯನ್ನು ಅವಲಂಬಿಸಿದ್ದಾರೆ. ಆದರೆ ಇವತ್ತಿನ ದಿವಸ ಯಾರೂ ಕೃಷಿಕರಾಗಕ್ಕೆ ತಯಾರಿಲ್ಲ. 2% ಜನರು ಕೂಡ ಇವತ್ತು ನಾವು ಕೃಷಿಕರಾಗಬೇಕು ಅಂತ ಇಚ್ಛೆಪಡ್ತಾ ಇಲ್ಲ. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಶಿಕ್ಷಣದ ಕೊರತೆ ಇರೋದು. ಹಾಗಾಗಿ 33% ಏನು ಮಾಡಬೇಕು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಠಶಾಲೆಯಲ್ಲಿ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಏನಾಗಬೇಕಾಗಿದೆ, ವಿಷಯ ಇಡಬೇಕು ಅನ್ನೋಂಥದ್ದು ಎರಡನೇ ಒಂದು ಬೇಡಿಕೆಯಾಗಿದೆ. ಇನ್ನು ಮೂರನೇ ಬೇಡಿಕೆ, ಎತ್ತು ಆಧಾರಿತ ಕೃಷಿಕರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡಿ ಮುಂದೆ ಈ ಒಂದು ನಂದಿಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿದ್ದೇ ಆದರೆ ಅವಕ್ಕೆ ಒಂದು ಎತ್ತುಗಳ ಆಧಾರಿತ ಒಂದು ಕೃಷಿಗೆ ಒಂದು ಆದ್ಯತೆಯನ್ನು ನೀಡೋಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಇವತ್ತು ಎಲ್ಲ ಭೇದಗಳನ್ನು ಮರೆತು ನಾವು ಒಂದುಗೂಡಿ ಈ ಮಣ್ಣನ್ನು ಉಳಿಸೋಕೆ ಪ್ರಯತ್ನ ಮಾಡಿದರೆ ಮಾತ್ರ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಎನ್ನುವಂಥ ಒಂದು ಸಂದೇಶವನ್ನು ನೀಡುವಂಥ ಈ ವಿಶೇಷವಾದಂಥ ಈ ಜನಜಾಗೃತಿ ಕಾರ್ಯಕ್ರಮ ಆಗಿದೆ. ಈ ಒಂದು ಜನಜಾಗೃತಿ ಮೂಡಿಸುವಂಥ ಈ ಒಂದು ಅನ್ನದಾತನಿಗೆ ಮೊದಲ ಆದ್ಯತೆ ನೀಡಿ ಕರಪತ್ರವನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲರೂ ಮಾಧ್ಯಮ ಮಿತ್ರರು ಆಗಮಿಸಿ ಈ ಸಂದೇಶವನ್ನು ತಾವೆಲ್ಲನೂ ಕೂಡ ಕಲೆ ಹಾಕಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.